ಸ್ವರ್ಗೀಯ ಪಿತಾ, ಕತ್ತಲೆಯ ಚಿಂತನೆಗಳು ನನ್ನ ಮನಸ್ಸನ್ನು ಆವರಿಸಲು ಪ್ರಯತ್ನಿಸುವಾಗ ನಾನು ನಿನ್ನ ಬೆಳಕಿನ ಕಡೆಗೆ ಓಡಿಬರುತ್ತೇನೆ. ನೀನೇ ಮುರಿದ ಹೃದಯವನ್ನು ಗುಣಪಡಿಸುವವರು, ದಣಿದ ಆತ್ಮಕ್ಕೆ ಹೊಸ ಜೀವವನ್ನು ಉಸಿರಾಡಿಸುವವರೂ ಆಗಿರುವೆ. ನಿನ್ನ ಶಾಂತಿಯು ನನ್ನನ್ನು ಆವರಿಸಲಿ. ನಾನು ನಿನ್ನನ್ನು ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬ ನಿನ್ನ ವಾಗ್ದಾನದ ಮೇಲೆ ನನ್ನ ಮನಸ್ಸು ದೃಢವಾಗಿ ನಿಲ್ಲುವಂತೆ ಮಾಡು. ಕರ್ತನಾದ ಯೇಸು, ನನ್ನ ಆಳವಾದ ನೋವುಗಳನ್ನು, ಬಚ್ಚಿಟ್ಟುಕೊಂಡಿರುವ ಹೋರಾಟಗಳನ್ನು ನಿನ್ನ ಸನ್ನಿಧಿಯಲ್ಲಿ ಇಡುತ್ತೇನೆ. ನನ್ನ ಪ್ರತಿಯೊಂದು ಕಣ್ಣೀರು, ಗಾಯ, ಭಯ ಎಲ್ಲವನ್ನೂ ನೀನು ತಿಳಿದಿರುವೆ. ನನ್ನನ್ನು ಸ್ವವಿನಾಶದ ದಾರಿಗೆ ಮತ್ತಿಸುವ ಶತ್ರುವಿನ ಶಬ್ದವನ್ನು ನಿವಾರಿಸು. ಅದರ ಬದಲು ನಾನು ನಿನ್ನ ಅಮೂಲ್ಯ ಸೃಷ್ಟಿ, ಪ್ರೀತಿಸಲ್ಪಟ್ಟವನು ಹಾಗೂ ಉದ್ದೇಶಪೂರ್ವಕವಾಗಿ ನಿರ್ಮಿಸಲ್ಪಟ್ಟವನು ಎಂಬ ನಿನ್ನ ಸೌಮ್ಯ ಸತ್ಯವು ನನ್ನ ಹೃದಯದಲ್ಲಿ ಮೃದುವಾಗಿ ಮಾತನಾಡುವಂತೆ ಮಾಡು. ಪವಿತ್ರಾತ್ಮನೇ, ನನ್ನೊಳಗೆ ಒಡೆದಿರುವ ಭಾಗಗಳನ್ನು ನಿನ್ನ ಜೀವದ ಉಸಿರಿನಿಂದ ತುಂಬಿಸು. ನನ್ನ ಬಲಹೀನತೆಯನ್ನು ಮೀರುವ ಧೈರ್ಯವನ್ನು ಕೊಡಲಿ. ಯಾವ ಕತ್ತಲಿಗೂ ನಾಶಮಾಡಲಾರದ ನಿರೀಕ್ಷೆಯಿಂದ ನನ್ನನ್ನು ಬಲಪಡಿಸಲಿ. ನನ್ನ ಚಿಂತನೆಗಳು, ಭಾವನೆಗಳು, ಇಚ್ಛೆಗಳನ್ನು ನಿನ್ನ ಸನ್ನಿಧಿಯಲ್ಲಿ ಕಾಪಾಡಿ ಪ್ರತಿನಿತ್ಯ ನಿನ್ನ ಕೃಪೆಯಿಂದ ದೃಢವಾಗಿ ನಿಲ್ಲುವ ಶಕ್ತಿಯನ್ನು ನನಗೆ ಅನುಗ್ರಹಿಸು. ಪ್ರಭುವೇ, ನನ್ನ ಜೀವನವನ್ನು ನಿನ್ನ ವಾಗ್ದಾನದ ವಾಕ್ಯಗಳಲ್ಲಿ ಮರೆಮಾಡು. ಅಲ್ಲಿ ನಿರಾಶೆ ನಿರೀಕ್ಷೆಯಾಗಿ ಉತ್ತದೆ, ಮರಣದ ಚಿಂತನೆ ಜೀವವನ್ನು ಸ್ತುತಿಸುವ ಗೀತೆಯಾಗಿ ಪರಿವರ್ತಿತವಾಗುತ್ತದೆ. ನಾನು ಒಬ್ಬಳಾಗಿಲ್ಲ, ಮುಂದೆ ಕೂಡ ಯಾವತ್ತೂ ಒಬ್ಬಳಾಗಿರುವುದಿಲ್ಲ ಎಂಬುದನ್ನು ಆಳವಾಗಿ ಅರಿಯುವಂತೆ ನಿನ್ನ ಪ್ರೀತಿಯಲ್ಲಿ ನನ್ನನ್ನು ಆಲಿಂಗಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.